ಬೆಂಗಳೂರಿನ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗಿ ಇವತ್ತಿಗೆ ಬರ್ತಿ ಒಂದು ವಾರ. ಇನ್ನೂ ಕೂಡ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಬಳ್ಳಾರಿ ಕೇಂದ್ರಿತವಾಗಿ ಸದ್ಯ ತನಿಖೆ ನಡೀತಾ ಇದೆ. ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಅದರಲ್ಲಿ ಬಳ್ಳಾರಿಯ ಸುಲೇಮಾನ್ ಎಂಬಾತ ಕೂಡ ಒಬ್ಬ. ಎನ್ಐಎ ಅಧಿಕಾರಿಗಳು ಈಗ ಸುಲೇಮಾನ್ ಜಾಡು ಹಿಡಿದು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅಮೋನಿಯಂ ನೈಟ್ರೇಟ್ ಅನ್ನ ಈ ಸುಲೇಮಾನ್ ಖರೀದಿಸಿದ್ದ ಅನ್ನೋ ಮಾಹಿತಿ. ಸೈಯದ್ ಸಮೀರ್ ಜೊತೆ ಸುಲೇಮಾನ್ ಕೂಡ ಸೇರಿಕೊಂಡು ಅಮೋನಿಯಂ ನೈಟ್ರೇಟ್ ಖರೀದಿ ಮಾಡಿದ್ದ. ಅಕ್ಟೋಬರ್ 22ನೇ ತಾರೀಕು ಅಮೋನಿಯಂ ನೈಟ್ರೇಟ್ ಖರೀದಿಯಾಗಿತ್ತು. ಸದ್ಯ ಆ ಅಮೋನಿಯಂ ನೈಟ್ರೇಟ್ ಎಲ್ಲಿ ಖರೀದಿ ಮಾಡಿದ್ರು ಆ ರಸಗೊಬ್ಬರದ ಅಂಗಡಿಗೆ ತೆರಳಿ ಮಾಹಿತಿ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಮೊನ್ನೆ ನಡೆದಂಥ ಬ್ಲಾಸ್ಟ್ ಅಲ್ಲಿ ಸ್ಫೋಟಕ, ಅದು ಅಮೋನಿಯಂ ನೈಟ್ರೇಟ್ ಬಳಸಿ ಸಿದ್ಧಪಡಿಸಲಾಗಿದ್ದಂಥ ಸ್ಫೋಟಕ ಅಥವಾ ಬಾಂಬ್ ಅದು ಅನ್ನೋದು ಆ ಸಂದರ್ಭದಲ್ಲಿ ಏನು ತನಿಖೆಯಾಗಿತ್ತು. FSL ತಂಡ ಮಾಹಿತಿಯನ್ನು ಕಲೆ ಹಾಕಿತ್ತು. ಅದನ್ನು ನೋಡಿದಾಗ ಸ್ಪಷ್ಟ ಆಗಿತ್ತು, ಇದು ಅಮೋನಿಯಂ ನೈಟ್ರೇಟ್ ಅನ್ನು ಬಳಸಿ ಸ್ಫೋಟಕವನ್ನು ತಯಾರಿಸಲಾಗಿದೆ ಅನ್ನೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕದಲ್ಲಿ. ಶಿವಾನಂದ್, ಈ ಸೈಯದ್ ಸಮೀರ್ ಮತ್ತು ಈಗ ಕೇಳಿಬರ್ತಾ ಇರುವಂಥ ಹೆಸರು ಕೇಳಿಬರ್ತಾ ಇರೋದು ಸುಲೇಮಾನ್, ಇವರ ಹಿನ್ನೆಲೆ ಏನು ಮತ್ತು ಈ ಕೇಸಿಗೆ ಇವರು ಯಾವ ರೀತಿ ಲಿಂಕ್ ಆಗ್ತಾ ಇದ್ದಾರೆ? ಖಂಡಿತ ರಕ್ಷತ್, ಬೆಂಗಳೂರಿನ ರಾಮೇಶ್ವರ ಕಪೆಯಲ್ಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 48 ಗಂಟೆಗಳಿಂದಲೂ ಕೂಡ ಬಳ್ಳಾರಿಯ ಕೇಂದ್ರ ಬಸ್ ನಿಲ್ದಾಣ ಆಗಿರ್ಬೋದು ಮತ್ತು ಕೌಲ್ ಬಜಾರ್ ವ್ಯಾಪ್ತಿಯಲ್ಲಿ ಈ NIA ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಂದರೆ ಕಳೆದ ಡಿಸೆಂಬರ್ನಲ್ಲೇ ಬಂಧಿತರಾಗಿರುವಂಥ ಏನು ಸುಲೇಮಾನ್ ಮತ್ತು ಸೈಯದ್ ಸಮೀರ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳನ್ನು ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂಥ ಒಂದು ಕೆಲಸಕ್ಕೂ ಕೂಡ ಈಗ NIA ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಜೊತೆಗೆ ಇವರ ಸಂಪರ್ಕಿತ ವ್ಯಕ್ತಿಗಳನ್ನು ಈಗ ಪತ್ತೆ ಮಾಡೋಕ್ಕೂ ಕೂಡ ಮುಂದಾಗಿರುವಂಥದ್ದು. ಕಾರಣ ಅಂತ ಹೇಳಿದರೆ ಕಳೆದ ವರ್ಷ ಅಂದರೆ ಅಕ್ಟೋಬರ್ 22ನೇ ತಾರೀಕಿನಂದು ಏನು ಸುಲೇಮಾನ್ ಅವರನ್ನು ಏನು NIA ಅಧಿಕಾರಿಗಳು ಅರೆಸ್ಟನ್ನು ಮಾಡ್ತಾರೆ. ಯಾಕಂತ ಹೇಳಿದರೆ ಅವರು ನಿಷೇಧಿತ ಸಂಘಟನೆ ನಂಟನ್ನು ಹೊಂದಿದ್ರು. ಜೊತೆಗೆ ಅವರ ಬಳಿ ಸ್ಫೋಟಕ ವಸ್ತುಗಳನ್ನು ತಯಾರಿಕೆ ಮಾಡುವಂಥ ಅಮೋನಿಯಂ ನೈಟ್ರೇಟ್ ಖರೀದಿ ಮಾಡಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ, ಜೊತೆಗೆ ಮುಂದಿನ ದಿನಗಳಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸಬಹುದಾದಂಥ ಎಲ್ಲ ಲಕ್ಷಣಗಳು ಕೂಡ ಅವರಲ್ಲಿ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಖಚಿತ ಮಾಹಿತಿ ಮೇರೆಗೆ ಇಬ್ಬರ ವ್ಯಕ್ತಿಗಳನ್ನು ಅಂದರೆ ಬಳ್ಳಾರಿಯಲ್ಲಿ ಸುಲೇಮಾನ್ ಅವರ ಸಹಚರ ಮತ್ತು ಸೈಯದ್ ಸಮೀರ್ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಅಂದರೆ ಈತ ಕಾಲೇಜಿನ ಯುವಕ ಆಗಿರುವಂಥದ್ದು. ಜೊತೆಗೆ ಯುವಕರನ್ನ ನಿಷೇಧಿತ ಸಂಘಟನೆಗಳಿಗೆ ಸೇರಿಸ್ತಾ ಇದ್ದ ಮತ್ತು ಅವರಿಗೆ ತರಬೇತಿ ಕೊಡೋಕೆ ಮತ್ತು ಅವರನ್ನು ಧರ್ಮಾತೀತವಾಗಿ ಅವರನ್ನು ಸಂಘಟನೆಗೆ ಸೆಳಿಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸೈಯದ್ ಸಮೀರ್ ಅವರು ಏನು ಪ್ರಚೋದನೆಯನ್ನು ಮಾಡ್ತಾ ಇದ್ದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ಮಾತುಗಳು ಕೇಳಿ ಬಂದಿದ್ದು. ಈ ಎಲ್ಲ ಖಚಿತ ಆಧಾರದ ಮೇಲೆ ಬಳ್ಳಾರಿಯ ಕೌಲ್ ಬಜಾರ್ ವ್ಯಾಪ್ತಿಯಲ್ಲಿ ಈ ಇಬ್ಬರು ವ್ಯಕ್ತಿಗಳನ್ನು ಕಳೆದ ಡಿಸೆಂಬರ್ 18ರಂದೇ ಬಳ್ಳಾರಿಯಲ್ಲಿ ಬಂಧಿಸಲಾಗಿತ್ತು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏನು ಬೆಂಗಳೂರಿನಲ್ಲಿ ರಾಮೇಶ್ವರ ಕೆಫೆಯಲ್ಲಿ ನಡೆದಂಥ ಸ್ಫೋಟಕ ಆದಂಥ ಸಂದರ್ಭದಲ್ಲಿ ತದನಂತರದಲ್ಲಿ ಆ ಸ್ಫೋಟ ಮಾಡಿದಂಥ ಶಂಕಿತ ಉಗ್ರ ಏನು ಬಳ್ಳಾರಿಗೆ ಭೇಟಿ ನೀಡಿದ್ದ, ಬಳ್ಳಾರಿಯ ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಹೀಗಾಗಿ ಅವರನ್ನ ಚಲನವಲನಗಳನ್ನು ಏನು ಪತ್ತೆ ಹಚ್ಚುವಂಥ ಒಂದು ಕೆಲಸಕ್ಕೂ ಕೂಡ ಏನು ಬಳ್ಳಾರಿಯಲ್ಲಿ 10ಕ್ಕೂ ಹೆಚ್ಚು NIA ಅಧಿಕಾರಿಗಳು ಮತ್ತು CCB ಅಧಿಕಾರಿಗಳ ಜೊತೆಗೆ ಈಗ ಸ್ಥಳೀಯ ಪೊಲೀಸರು ಕೂಡ ಸಾಥ್ ನೀಡಿರುವಂಥದ್ದು. ಜೊತೆಗೆ ಈ ಇಬ್ಬರು ಖರೀದಿಸಿದಂಥ ಅಮೋನಿಯಂ ನೈಟ್ರೇಟ್ ಖರೀದಿ ಮಾಡಿದಂಥ ರಸಗೊಬ್ಬರ ಅಂಗಡಿಗೂ ಕೂಡ ಈಗ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಿರುವಂಥದ್ದು. ಜೊತೆಗೆ ಅವರಿಗೆ ಸ್ಫೋಟದ ವಸ್ತುವನ್ನು ತಯಾರು ಮಾಡೋಕೇನೆ ಆ ಒಂದು ಅಮೋನಿಯಂ ನೈಟ್ರೇಟನ್ನು ಖರೀದಿ ಮಾಡಿದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ಮಾಡಿದರು. ಮತ್ತು ಯಾವ ಅಂಗಡಿಯಲ್ಲಿ ಈ ಒಂದು ಸ್ಫೋಟಕ ತಯಾರು ಮಾಡುವಂಥ ಅಮೋನಿಯಂ ನೈಟ್ರೇಟನ್ನು ಖರೀದಿ ಮಾಡಿದ್ರು, ಅದರ ಹಿನ್ನೆಲೆ ಏನಾಗಿತ್ತು, ಅದನ್ನು ಯಾವ ಕಾರಣಕ್ಕೆ ಬಳಸಬೇಕಾಗಿತ್ತು ಮತ್ತು ಸ್ಫೋಟಕ ವಸ್ತುಗಳನ್ನು ತಯಾರು ಮಾಡಲು ಈ ಒಂದು ಅಮೋನಿಯಂ ನೈಟ್ರೇಟನ್ನು ಖರೀದಿ ಮಾಡಿದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಆಯಾಮಗಳಲ್ಲಿ NIA ಅಧಿಕಾರಿಗಳು ತನಿಖೆಯನ್ನು ಮಾಡೋಕ್ಕೆ ಶುರು ಮಾಡಿರುವಂಥದ್ದು. ಜೊತೆಗೆ 48 ಗಂಟೆಗಳ ಕಾಲ ಅಂದರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಏನು ಕೇಂದ್ರ ಬಸ್ ನಿಲ್ದಾಣದ 10ಕ್ಕೂ ಹೆಚ್ಚು CCTV ಫುಟೇಜ್ಗಳನ್ನು ಏನು ಈಗಾಗಲೇ ಪರಿಶೀಲನೆ ನಡೆಸುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಇದರ ಜೊತೆಯಾಗಿ ಕೌಲ್ ಬಜಾರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಏನು ಸುಲೇಮಾನ್ ಆಗಿರ್ಬೋದು ಮತ್ತು ಸೈಯದ್ ಸಮೀರ್ ಅವರಾಗಿರ್ಬೋದು, ಇವರ ಚಲನವಲನ ಇವರ ಜೊತೆಗೆ ಇದ್ದವರೇ ಈ ಒಂದು ಸ್ಫೋಟಕ ಕೃತ್ಯದಲ್ಲಿ ಭಾಗಿಯಾದ್ರ ಅನ್ನುವಂಥ ಒಂದು ನಿಟ್ಟಿನಲ್ಲಿ, ಜೊತೆಗೆ ಅವರು ಬಳಸ್ತಾ ಇದ್ದಂಥ ವಸ್ತುಗಳನ್ನು ಈಗ ಪರಿಶೀಲನೆ ಮಾಡುವಂಥದ್ದು ಮತ್ತು ಅವರ ಹಿನ್ನೆಲೆಯನ್ನು ಪತ್ತೆ ಹಚ್ಚುವಂಥ ಇವರ ಜೊತೆಗೆ ಯಾರ್ಯಾರಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಈಗ ಈ NIA ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕೋಕ್ಕೆ ಮುಂದಾಗಿರುವಂಥದ್ದು. ರಕ್ಷಾತ್, ಧನ್ಯವಾದ ಶಿವಾನಂದ್ ಮಾಹಿತಿಗೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.